ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that dime. ಇವಾಗ ಇದ್ದೆ ನಾನು. ಇನ್ನು ಒಂದು 10 ನಿಮಿಷ ಐತೆ, 10 ಗಂಟೆ ಆಗುತ್ತೆ. ಇನ್ನು ಹಾಲು ಕೊಟ್ಟಿಲ್ಲ. ಇದು ಲಾಸ್ಟ್ ಮನೆ. ಇವಾಗ ಕೊಡ್ತಾ ಇದ್ದೀರಿ. ಅವರು ದಿನ ಇಲ್ಲಿ ಇಕ್ಕಿರೋರು ಬಂದು ಅವ್ರನ್ನ ಎಬ್ಸೀನಿ. ಇವತ್ತು ಅವ್ರನ್ನ ಎಬ್ಬಿಸಿ ಬಾಪ ಹಾಲಿತ್ತು ಬಾ ಟೈಮ್ ಆಯಿತು ಅಂದ್ಬಿಟ್ಟು ಹೋಗ್ತಾ ಇದೀನಿ. ಬರ್ತಾ ಅವ್ರೆ ಲೇಟ್ ಆಗೋಯ್ತು ಇವತ್ತು ಹಾಲು ಕೊಡೋಕೆ. ನಾನು ಎಲ್ಲಿದ್ದೀನಿ ಗೊತ್ತಾ? ಕುರಿಗಳು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನೋ ಲೇಟಾಗಿ ಎದ್ದು ಎಲ್ಲರೂ ನಿದ್ದೆ ಹೋದ್ರೆ ತಲೆನೋವೆಲ್ಲ ಓದ್ತದೆ, ನೆಮ್ಮದಿಯಾಗ ಫೀಲ್ ಆಗ್ತದೆ, ಸ್ವಲ್ಪ ಪೀಸಾಗಿ ಮೈಂಡ್ ಇರ್ತದೆ ಅಂತ ಹೇಳ್ತಾ ಇದ್ರು. ನಾನಿವತ್ತು ಫುಲ್ಲು ನಿದ್ದೆ ಹೋದೆ, 9 ಕಾಲು ಗಂಟೆ ಆದರೂ ಏನೋ ಒಂಥರ ತಲೆನೋಯ್ತೈತೆ. ಯಾಕಂತ ಗೊತ್ತಾಯ್ತಲ್ಲ. ಎಡಿಟ್ ಮಾಡಿ ದಿನ ಇದೇ ಆಗ್ಬಿಟ್ಟೈತೆ. ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಇನ್ನು ರೀಲ್ಸು ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಇದೇ ಆಗ್ಬಿಟ್ಟೈತೆ. ನೋಡಿ ಇಲ್ಲಿ ಕೂತಿದ್ದೀನಿ ಇವಾಗ, ಇಲ್ಲ ಸುರುಮೇತವೆ, ಇಲ್ಲೂ ಕುತ್ಕೊಂಡು ಎಡಿಟ್ ಮಾಡೋದೇ ಆಗ್ಬಿಟ್ಟೈತೆ. ಅಷ್ಟು ಬ್ಯುಸಿ ಆಗ್ಬಿಟ್ಟೈತೆ. ರಿಸ್ಕು ಮಾಡೋಣ ಹೆಂಗೆ ಆಗ್ತದ. ನನಗೊಂದು ಬ್ಯುಸಿ ಇರಬೇಕು ಅಂತ, ಆದರೆ ಹೆವಿ ತಲೆನೋಯ್ತಿದ್ದೆ. ಯಾಕಂದರೆ ಸ್ಕ್ರೀನ್ ಮುಂದೆನೇ ಇರ್ತಿರಲ್ಲ, ಮೊಬೈಲ್ ಸ್ಕ್ರೀನ್ ಮುಂದೆನೇ ಎಡಿಟ್ ಮಾಡ್ತಾ ಸ್ವಲ್ಪ ತಲೆನೋಯ್ತೈತೆ. ರೂಢಿ ಆಗ್ತದೆ. ಅವು ಹುಡುಗನ ತೋರಿಸ್ತೀನಿ ಇವಾಗ. ಅವ್ನು ಫೇಮಸ್ ಆಗ್ಬೇಕಂತೆ. ಅದಕ್ಕೋಸ್ಕರ ನಾನು ವೀಡಿಯೋ ಬರೋಕ್ಕೋಸ್ಕರ ಮೀನು ಎತ್ಕೊಂಡವನೆ. ಮೀನ್ ಮಾಡಂಬ ಹಸುಗಳನ್ನೆಲ್ಲ ಆ ಕಡೆ ಹೊಡಿತೀನಿ ಅಂತವನೆ. ಅದಕ್ಕೆ ಏನ್ ಮಾಡೋದು, ಹಸು ಮೇಯೋದು ಇಂಪಾರ್ಟೆಂಟ್ ತಾನೆ. ಹಸುಗಳು ಇವಾಗ ಟೈಮ್ ಅಷ್ಟೊಂದು ಆಗಿಲ್ಲ ಈ ಆ ಕಡೆ ಹೊಡೆಯೋಷ್ಟು. ಏಯ್ ಬೌಳು ಬೈ ಕಡೆ ಹೊಡಿ ಹೋಗ ನೀನು ಫೇಮಸ್ ಆಗ್ಬೇಕಲ್ಲ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ಕ ಎಲ್ಲ ಆ ಕಡೆ ಹೊಡಿತೀರಿ. ಅವ್ರು ಅಷ್ಟು ಹೊತ್ಕ ಏನ್ ಮಾಡ್ತಾರೆ ನೋಡೋಣ. ಅವ್ರು ಔಟ್ ಇವಾಗ ಸುಡ್ತಾ ಇರ್ತಾರೆ. ಮೀನ್ ಎಲ್ಲಿ ಅಂತ ತೋರಿಸ್ತೀನಿ ಇರ್ರಿ. ದೊಡ್ಡ ಮೀನೇನಾ ಚಿಕ್ಕ ದೊಡ್ಡವಾ? ದೊಡ್ಡವಾ ಅಂತ ನೋಡ್ಸ್ತೀನಿ. ಎತ್ಕೊ ಬತ್ತವ್ರೆ. A few moments later. ಮೀನು ತತ್ತಿನ ಟಾಸೆ ಇಕ್ಸ್ಬಿಟ್ಟು ಮೀನು ಗಟ್ಟಿ ಆಗೈತೆ ಅಂದ್ಬಿಟ್ಟು ಬಿಸಾಕ್ಬಿಟ್ಟವ್ರೆ. ಎಲ್ಲಿ ಬಿಸಾಕಿದ್ರೆ? ಮೀನು ಸೈಸ್ ಬಿಟ್ಟಿದ್ನಣ್ಣ ಇವನು, ಅದು ಗಟ್ಟಿ ಆಗ್ಬಿಡೈತಿ. ಹೋಗ್ಬಿಟ್ಟು ಅವನ ಕ್ಯಾನ್ಗಳು ಪಾತ್ರೆಗಳು ಉಜ್ಜಾಕ ಬರೋ ಅಷ್ಟೊತ್ತಿಗೂ ಗಟ್ಟಿ ಆಗ್ಬಿಟ್ಟೈತಿ. ತಿನ್ನಕ್ಕಾಗಿಲ್ಲ, ಬಿಸಾಕ್ಬಿಟ್ರಿ. ಪಾಪ ಮೀನ್ಗೆ ನ್ಯಾಯನೂ ಸಿಕ್ಕಿಲ್ಲ, ಏನ್ ಮಾಡೋಣ. ಇವಾಗ ನಮ್ಮ ಅಣ್ಣ ನನಗ ಚಿಕನ್ ಬಿರಿಯಾನಿ ತತ್ತವನಿ. ಅವ್ನು ಬಂದ್ಮೇಲೆ ಈಸ್ಕೊಂಡು ತಿಂತೀನಿ. ಯಾವ ಕಡೆ ತತ್ತವನ, ಚೆನ್ನಾಗಿರೋದು ತತ್ತವನ, ಎಲ್ಲ ಲೋಕಲ್ ಶಾಪಾಗಿ ತತ್ತವನ ಅದು ತೋರಿಸ್ತೀನಿ. ಊಟ ಬಂತು. ಊಟ ಏನು ಫುಲ್ ಎಡಿಟ್ ಮಾಡಿದ್ದೀನಿ. ಮಾಡಿ ಪ್ರೋ ಎಡಿಟರ್ ಆಗ್ಬಿಟ್ಟಿದ್ದೀನಿ ನಾನು. ಏನು ಮಾಡೋದು ಅಂತ ಒಟ್ನಾಗ ಹಸು ಮೇಯ್ಸೋವಾಗ ಏನು ಕೆಲಸ ಇದ್ದಿಲ್ಲ. ಫಸ್ಟು ಇದೊಂದು ಕೆಲಸ ಹುಡ್ಕೊಂಡಿದ್ದೀನಿ. ಹಸು ಮೇಯ್ಸ್ತರೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಹಂಗೆ ಆಗ್ಬಿಟ್ಟೈತೆ, ಫುಲ್ಲು ಬ್ಯುಸಿ ಥರ. ಆರಾಮಾಗ ಒಂದ್ಸತಿ ಮೊಬೈಲ್ ಹಿಡ್ಕೊಂಡು ಪವರ್ ಬ್ಯಾಂಕ್ ಬೇರೆ ಎತ್ಕೊಂಡ್ಬಂದಿರ್ತೀನಿ. ಮೊಬೈಲ್ ಕೈಯಾಗಿ ಇಟ್ಕೊಂಡು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂದ್ರೆ ಟೈಮ್ ಹೋಗೋದೇ ಗೊತ್ತಿಲ್ಲ. ಊಟ ಎಂದ್ರಾಗ ಬರ್ತೈತೆ, ಅಲ್ಲಿ ನೋಡಿ ಆಟೋದಾಗ ಬರ್ತೈತೆ. ಬಂದ ನೋಡು, ಆಟೋದಲ್ಲಿ ಯಾರಿರೋದು? ಚಿನ್ನೂನೇ ಆಟೋ ಓಡಿಸ್ತಾ ಇರೋದು. ಹಿಂದೆ ಯಾರನ್ನ ಅವರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಊಟ ಬಂದಿದ್ದೊಂದು ಅಷ್ಟೇ. ಏನ್ದ್ರಾಗನ ಎತ್ಕೊಬಡ್ಲಿ, ಊಟ ಚೆನ್ನಾಗಿರ್ಬೇಕು, ಹೊಟ್ಟೆ ಒಳಗೆ ಊಟ ಹೋಗ್ಬೇಕು. ಬಂತು. ಎಲ್ಲಿ ತಂದಿದ್ದು ಬಿರಿಯಾನಿ? ಬಿರಿಯಾನಿ ಎಲ್ಲಿ? ಅಲ್ಲಿ 40 ಅಂಗಡಿ ಬೇಸಬ್ ರೇಟ್ ಅಂತ. ಸರಿ ಬಾಯ್. ಅಂತ ಐಟಮ್ ಹೋಗ್ಬೇಡಿ, ತಿನ್ನೋ ಸ್ಟಾರ್ಟ್ ಮಾಡೋದು. ಪ್ಲೇಟ್ ಮೊಸರು ಬಜ್ಜಿ, ಗ್ರೇವಿ ಸಮಥಿಂಗ್. ಮೊಸರು ಬಜ್ಜಿ ನೋಡಿ ಎಷ್ಟು ಅಂದ್ಬಿಟ್ಟು ನೋಡಿ ಏಯ್ ನಡೆ. ಇದಕ್ಕೇನು ಇದಿಲ್ಲ. ಹಾಯ್ ನಡೆ, ನೀನು ತಿನ್ನಮ್ಮ ನೀನು. ಕಬಾಬ್ ಬೇಕು ಅಂತ ಹೇಳಿಲ್ಲ, ಅವು ವೆಜಿಟೇರಿಯನ್ ಗೊತ್ತಿಲ್ಲ ನಿಂಗೆ. ತಿನ್ನಲ್ಲ ಮೊಸರು ಬಜ್ಜಿಗಳು, ಒಂದೇ ಒಂದು ಗ್ರೇವಿ,
ಗುಂಟೂರು ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಒಳಗ ಗುಂಟೂರು ಬಿರಿಯಾನಿ. ಮೊನ್ನೆ ಇದು ತಿನ್ಸಿದ್ನಲ್ಲ ವೆಜ್ ಪಪ್ಸು, ಕೋರ್ ಬಂದರೆ ಬ್ಯಾಗ್ ನೋಡ್ಬಿಟ್ರೆ ಓಡ್ ಬರ್ತವೆ, ಈ ಸಮಥಿಂಗ್ ಈಸ್ ದೇರ್ ಇನ್ಸೈಡ್ ಅಂತ. ಇದು ಆಕ್ಟಿಂಗ್ ಮಾಡ್ತಾರದು. ನಾರ್ಮಲ್ ಆಗಿ ರಿವ್ಯೂ ಮಾಡ್ಬೇಕಂದ್ರೆ ನೋಡ್ರಿ, ಈ ಕಡೆ ಎಲ್ಲ ಬಾಯಿ ಅಲ್ಲಾಡ್ಸ್ಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಸೂಪರ್ ಅನ್ಬೇಕು. ಚೆನ್ನಾಗೈತೆ. ಊಟ ತಿಂದ್ಮೇಲೆ ಮತ್ತೆ ಎಲ್ಲಿ ಹುಡುಗರು ಆಟ ಆಡ್ತವ್ರೆ, ಅವ್ರಿದ್ರೆ ಹೋಗಿ ಆಟ ಆಡೋಣ. ಇದೊಂದು ಆಟ ಆಗ್ಬಿಟ್ಟೈತೆ. ನಡೆ ಹೋಯ್ತು. ಎಲ್ಲ ತಿನ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಸಿಗ್ತೀನಿ. ಊಟ ಎಲ್ಲ ತಿಂದು ಈಗ ಜಸ್ಟ್ ಎಡಿಟ್ ಮಾಡ್ಕಾರ ಕುತ್ಕೊಂಡ್ರೆ ನೋಡಿ ಯಾರು ಬರ್ತಾವ್ರೆ. ರಾಜಾದಿರಾಜ್, ರಾಜ ಮಾರ್ತಾಂಡ, ಶ್ರೀ 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 ನಿಖಿಲ್ ಮಹಾರಾಜ್ ಕೀ. ವ್ಲಾಗ್ ಮಾಡ್ಕೊಂಬತ್ತವನಿ, ಒಳ್ಳೆ ಎಂಟ್ರಿ ಸೀನ್ ಹಾಕೋಣ ಅಂತಿದ್ದೆ. ವ್ಲಾಗ್ ಮಾಡ್ಕೊಂಬತ್ತವನಿ ಏನು. ಇವಾಗ ನಾನು ನಿಖಿಲ್ಗೆ ಒಂದು ಕೆಲಸ ಹೇಳ್ತೀನಿ, ಅದು ಮಾಡಿದ್ರೆ ಅವ್ನಿಗೇನೋ ಒಂಥರ ಗಿಫ್ಟ್ ಕೊಡ್ತೀನಿ. ಇವನು ನಿಖಿಲ್ ಹೋಗಿ ಆ ಹಸುನ ದಬ್ಕೋಬೇಕು. ಈ ಹಸುನ ನಿನ್ನೆ ಗುಮ್ತದದು, ಗುಮ್ಮದಲ್ಲ, ಗುಮ್ಮೋದೇ ಇಲ್ಲ ಅದು. ಹೋಗ್ ದಬ್ಕ. ಹೆಂಗ್ ದಬ್ಕೋಬೇಕು? ಸುಮ್ನೆ ಹಿಂಗೋಟ್ರಿ ಕತ್ತನ ದಬ್ಕ. ಕತ್ತನ ಅಲ್ಲ, ಮುಂದೆಯಿಂದಾನೆ ದಬ್ಕ. ಗುಮ್ಮಲ ತಾನೆ? ಗುಮ್ಮಲ, ಅಮ್ಮನೇ ಗುಮ್ಮಲ್ಲ ಅದು. ಹಂಗ್ ದಬ್ಕೋಬೇಕು. ಗುಮ್ಮಲ ಅದೇ ಅದಕ್ಕ ಅಲ್ಲಿ ನಾವೇ ಆತೈತೆ, ಅದಕ್ಕೆ ಎತ್ಕೊತೇನೆ ನಾನು ಗುಮ್ತದೇನೋ ಅನ್ಬಿಟ್ಟು. ಇವಾಗ ನೋಡ್ರಿ, ನಾನು ಹೋಗ್ತೀನಿ ದಬ್ಕೋತೀನಿ. ಅನ್ಕೊಂಡ್ರೆ ಇಷ್ಟ ಆಗ್ತದೆ. ನಾವು ಹೋದ್ರು ಅಂದ್ರ ಒಂಥರ ಅದಕ್ಕ ಆ ಸೈಡ್ ಇದಾಕ್ಬೇಕು ತಾನೆ ನೀನು. ಅದ್ಯಾಕೆ ಹಿಂದ್ಕೋತೈತ್ ಮತ್ತೆ? ಅದು 7 ಬಂದೈತೆ. ಅದ್ಗ ಗೊತ್ತಾಗ್ಬಿಟ್ಟೈತೆ ನನ್ ಗಂಡ್ಸು ನಮ್ನೆಲ್ಲ ಮುಟ್ಸ್ಕರಲ್ಲ ಅದು. ನಿಜ 7 ಬಂದೈತೆ, ಅದಕ್ಕೆ ಅದನ್ನ ಕಟ್ ಹಾಕಿರೋದು. ಹೂನಾ 7 ಬಂದೈತೆ ಅಂದ್ರೆ ಅದು ಮಗು ಆಗ್ಬೇಕು, ಅದು ಹೊಟ್ಟೊಳಗ ಅಂದ್ಬಿಟ್ಟು ಅದಕ್ಕೆ ಆಸೆ ಐತೆ. ಅದು ಪ್ರೊಸೆಸಿಂಗ್ ಆಗ್ಬೇಕಲ್ಲ, ಅದನ್ನ ಡಾಕ್ಟ್ರು ಬಂದು 7 ಕೊಡಿಸ್ಬೇಕು. ಬಟ್ ನಾವು ಹೋದ್ರೆ ಗಂಡಸ್ರು ಯಾರನ್ನ ಹೋದ್ರೆ ಅದು ಹಂಗಾಗ್ತದೆ. ಸುಮ್ಮನೆ ಕಾಮಿಡಿ ಮಾಡಿದೆ ಕಾಮಿಡಿ ಸುಮ್ಮನೆ. ಓಕೆ, ಹಸು ಮೇಯಿಸ್ಬಿಟ್ಟು ಮನೆಗೆ ಹೋಗ್ಬೇಕು. ಇಲ್ಲಿ ಯಾರು ಹುಡುಗರವ್ರು ಅಂದರೆ ಸ್ವಲ್ಪ ಕಂಟೆಂಟ್ ಮಾಡೋಣ. ಹೊಟ್ಟೆ ತುಂಬ ಊಟ ತಿಂದಿದ್ದೀನಿ. ಅವ್ರ ಜೊತೆ ಹುಡುಗರು ಅವರಲ್ಲೇ ನೋಡೋಣ ಬನ್ನಿ. ಅಲ್ಲ ಅವರ ಇಲ್ಲ ಇದಕ್ಕಂತೂ ನಾನು ನೋಡಿದ್ರೆ ಹೇಳಿದ್ದೀನಲ್ಲ, ಎಗ್ ಪಪ್ಸು, ವೆಜ್ ಪಪ್ಸು, ಆ ಐಟಮು ಈ ಐಟಮೇ ಕ್ಯಾಬಿಂಗ್ ಬರೋದು. ಇದಕ್ಕೆ ಓಡ್ ಬರ್ತದೆ. ಎಲ್ಲೇ ಇದ್ರು ಏನು ಕವರು ಬ್ಯಾಗು ಎಲ್ಲ ಏನು ಹಾಕರಂಗೆ ಇಲ್ಲ, ಓಡ್ ಬಂದ್ಬಿಡ್ತದೆ. ಆ ಹುಡುಗರು ಬೇರೆ ಇದ್ದಿಲ್ಲ. ಅಯ್ಯೋ, ಒಂದು ರನ್ನಿಂಗ್ ರೈಸ್ ಇಕ್ಕಾನ ಅಂತಿದ್ದೆ ನನ್ನ. ಆ ಹುಡುಗರ್ಕ ಇಲ್ಲಿಂದ ಅಲ್ಗಂಟ ಕೊನೆ ಐತಲ್ಲ, ಅಲ್ಗಂಟ ಅದನ್ನ ಮುಟ್ಬಿಟ್ಟು ಅಲ್ಲಿ ಇಬ್ಬರು ನಿಲ್ಸೇನಿ ನೋಡ್ಕರಾಗ. ತಿರ್ಗಿ ಇಲ್ಲಿ ಬರ್ಬೇಕು, ಅದನ್ನ ಮುಟ್ಬಿಟ್ಟು ಇಲ್ಲಿ ತಿರ್ಗಿ ಬರ್ಬೇಕು. ಅವ್ನು ಈ ಕೀಳು ಬೇರೆ ವಾಕಿಂಗ್ ಹೋಗ್ಬೇಕು ಅಂತ ಅಲ್ಲಿ ಓದ್ತಾವನೆ. ಎಲ್ಲ ಕಲರ್ ಬಟ್ ಇವಾಗ ಸ್ಟಾರ್ಟ್ ಮಾಡ್ದ. ಇನ್ನೇನು ಒಂದು 10 ನಿಮಿಷ ನಾನು ಮನೆಗೆ ಹೋಗ್ಬೇಕು. ಇವಾಗ ಅಲ್ಲಿ ಓದ್ತಾವ್ ನೋಡಿ, ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ. A few moments later. ಇವಾಗ ಬಟ್ಟೆ ತರಕ್ ಹೋಗ್ಬೇಕು, ಜಿಮ್ ಡ್ರೆಸ್ ತರಕ್ ಹೋಗ್ಬೇಕು, ಶೂ ತರಕ್ ಹೋಗೋಣ. ಎಲ್ಲಿ ಹೋಗೋಣ ಅಂತ ಬಟ್ ಹೋಗ್ತಾ ಇದ್ರೆ ಎಲ್ಲಿ ಕೂತಿರೋ ಅಲ್ಲೇ ಹೋಗ್ತಾ ಇರೋಣ. ಬರ್ತಾ ಇದೀನಾ?
ನೀಟಾಗಿ ಕಾಣಿಸ್ತಾ ಇದೀನಾ? ನಂಕ ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟ್ ಅಂದ್ರೆ ಇದು ನೈಟ್ ಪ್ಯಾಂಟ್ ತರ. ಇವಾಗ ಏನೇನು ತಗೊಂಡಿದ್ದೀನಿ, ಇದು ಜಾಕೆಟು ಇವೆರಡು, 1 2 3 4 ಟೀ ಶರ್ಟು, 1 2 3 4 ನೈಟ್ ಪ್ಯಾಂಟು, ಇಷ್ಟು ತಗೊಂಡಿದ್ದೀನಿ. ಇನ್ನು ಬೇಕಂದ್ರೆ ಬರೋಣ. ಇನ್ನು ಇವಾಗ ಬೇಕಾಗಿರಲ್ಲ, ಇನ್ನೊಂದು 1 ತಿಂಗಳಾಗಲಿ, ಆಮೇಲೆ ತಿರ್ಗಾ ಬಂದು ಬೇರೆ ಕಲೆಕ್ಷನ್ ಇತ್ತಂದು ಹೋಗೋಣ. ಇಷ್ಟು ತಗೊಂಡು ಇವಾಗ ಡೈರೆಕ್ಟ್ ಮನೆಗೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಇನ್ನು ಸ್ವಲ್ಪ ದಿವಸ ಹಿಂಗೆ ಜಾಯ್ನ್ ಆಗ್ಬಿಡ್ತೀನಿ ಜಿಮ್ಕ. ಡೋಂಟ್ ವರಿ. ಮನೆಗೆ ಯಾವ್ದು ಟ್ಯಾಕ್ಟ್ರಿ ಮನೆಯಾಗ ನೀರು ಖಾಲಿ ಆಗ್ಬಿಟ್ಟಿದೆ, ಈ ಮೋಟ್ರ್ ಕೆಟ್ಟೋಗ್ಬಿಟ್ಟೈತೆ. ಓಡಿ ಗಾಡಿ ಬಿಂದಿಗೆ ಎತ್ಕೋಬೇಕು, ಏನು ನಡ್ಕೊಂಡೆಲ್ಲ ಹೋಗಲ್ಲ. ಗಾಡಿ ಐತಲ್ಲ, ಗಾಡಿ ಇದ್ದ ಗಾಡಿಯಾಗ ಹೋಗೋದು, ಇಲ್ಲಾಂದ್ರೆ ನಡ್ಕೊಂಡು ಹೋಗೋದು. ನಾನು ಸುಮ್ಮನೆ ಒಂದು ಗಾಡಿಯಾಗ ಒಂದು ರೌಂಡ್ ಹೊಡ್ಕೊಂಬಿಟ್ರೆ ಕೂದಲೆಲ್ಲ ಹಾಳಾಗ್ಬಿಡ್ತದಪ್ಪ. ಏನು ಮಾಡೋದು? ಶಾರ್ಟ್ ಮಾಡ್ತಲಾ? ಕಮೆಂಟ್ ಮಾಡಿ. ದೌರ್ಜನ್ಯ ಸುಮ್ಮನೆ ಇರಬೇಕು. ಇವಾಗ ನಮ್ಮೂರ್ದು ಒಂದು ಇದು ಹೇಳ್ತೀನಿ ನೋಡಿ, ಮೇನ್ ಸರ್ಕಲ್ ಇದು. ನಾನು ಇವಾಗ ವಿಡಿಯೋ ಮಾಡಕ್ಕೆ ಎತ್ಕಂದೆ, ಇವಾಗ ಲೈಟ್ ಆನ್ ಆಯ್ತಿದ್ದು ನೋಡಿ. ಇಷ್ಟೊತ್ತು ಕತ್ಲೆ ಇದ್ದಿದ್ದು. ನಾನು ವಿಡಿಯೋ ಮಾಡಕ್ಕೆ ಎಷ್ಟು ಒಂದು ದಿವಸ ಆನ್ ಆಗ್ತದೆ, ಒಂದೊಂದು ದಿವಸ ಆನ್ ಆಗಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋಣಂತ ಮೊಬೈಲ್ ಎತ್ಕೊಂಡು ಆಚೆ ತೆಗಿಯೋಕ ಲೈಟ್ ಆನ್ ಆಗ್ಬಿಟ್ಟೈತೆ. ಹಂಗಾಗ್ಬಿಟ್ಟೈತೆ ನೋಡಿ. ಐ ಆಮ್ ವೆರಿ ವೆರಿ ಬ್ಯಾಡ್ ಪರ್ಸನ್. ನಾವು ಟಾಟಾ ಬಾಯ್. ಯಾರ್ಯಾರು ಯಾವಾಗ ಗೊತ್ತಿರೋ ಗೊತ್ತಿಲ್ಲ. ಬಾಯ್. ನೋಡಿ ಈ ಜಾಗ ಹಾವೇ ಹೆಂಗಿತ್ತು, ಲೈಟ್ ಆನ್ ಆದಮೇಲೆ ಇದೇನು ಹಿಂಗೆ ಬ್ಲರ್ ಕಾಣಿಸ್ತೈತೆ. ಲೈಟು ಆನ್ ಆದಮೇಲೆ ಈ ಥರ ಕಾಣಿಸ್ತೈತೆ. ಈ ಪ್ರಾಬ್ಲಮ್ನ ಎತ್ತಿ ಹಿಡಿಯೋಣ ಅಂತಿದ್ದೆ, ಬಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ್ದು ಗಾಡಿ ಹೋಗ್ಲಿ ಹೇಳ್ತೀನಿ. ಪ್ರಾಬ್ಲಮ್ ಹೆಚ್ಚಿ ತೋರ್ಸೋಣ ಅಂತಿದ್ದೆ, ಬಟ್ ನಾನು ಆನ್ ಮಾಡಿದ ತಕ್ಷಣ ಲೈಟು ಆನ್ ಆಗ್ಬಿಟ್ಟೈತೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಲೈಟು ಆನ್ ಆಗ್ಬಿಟ್ಟೈತೆ. ನಿಖಿಲ್ಗೆ ಫೋನ್ ಹಾಕಿದ್ದೆ, ಬಟ್ ನಿಖಿಲ್ನು ಜಿಮ್ಗೆ ಹೋಗೋಕ್ಕಾಯ್ತು ಅಂತೆ. ಜಿಮ್ಗೆ ಹೋಗ್ತಾವನೆ. ನಾವು ಏನು ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಯಾರ ತನಕ ಫೋನ್ ಹಾಕೋಣ, ಯಾರೂ ಇಲ್ಲ ಗೊತ್ತು. ಬಟ್ ಯಾರೋ ಬರ್ತಾರೆ, ವೇಟ್ ಮಾಡೋಣ. ಇಲ್ಲಾಂದರೆ ಈ ವಿಡಿಯೋನ ಎಂಡ್ ಮಾಡ್ಬಿಡ್ತೀನಿ ಅಂತ. ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಇವಾಗ ಜಿಮ್ಕ ಬಟ್ಟೆ ಎಲ್ಲ ತಗೊಂಡೆ. ಜಿಮ್ಕ 1.5 ಅವರ್ 1 ಅವರ್ ಹೋಗ್ಬಿಡ್ತದೆ. ನಾನು ಬೆಳಗ್ಗೆ 9 ಗಂಟೆಗೆ ಕಸುಕ್ಕೆ ಹೋದರೆ 4:15 ಆಗ್ತದೆ ಮನೆಗೆ ಬರೋಕೆ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಏನು ಕಂಟೆಂಟ್ ಮಾಡಲಿ, ಸಾಯಂಕಾಲ ಏನು ಕಂಟೆಂಟ್ ಮಾಡಲಿ. ಇವಾಗ ಜಿಮ್ ಜಾಯ್ನ್ ಆದರೆ ಲಾರಿಗಳ ಸೌಂಡು ಬಲೆ ಇದಪ್ಪ. ಲಾರಿ ಹೋಗ್ಬಿಡ್ಲಿ. 2 3 4 5 6 6 ಸೆಕೆಂಡ್ ವೇಸ್ಟ್ ಆಯಿತು. ಜಿಮ್ಗೆ ಹೋದರೆ ಯಾವಾಗ 1 ಅವರು ವೇಸ್ಟ್ ಆಗ್ಬಿಡ್ತದೆ. ಏನು ಮಾಡೋದು? ಕತ್ಲು ಬೇರೆ ಆಗ್ಬಿಡ್ತದೆ. ಏನು ಮಾಡೋದು? ಎಲ್ಲಿಗೆ ಹೋಗೋದು? ಹುಡುಗರು ಯಾರು ಇರೋಲ್ಲ, ಜೊತೆಗಿರೋರೆಲ್ಲ ನೈಟ್ ಆದರೆ ಅದು ಎಲ್ಲಿಗೆ ಹೋಗ್ಬಿಡ್ತಾರೋ ಏನು ಗೊತ್ತೇನ. ಡೇಗೆ ಸ್ವಲ್ಪ ಕಾಣಿಸ್ತಾರೆ, ನೈಟು ಅದು ಎಲ್ಲಿ ಹೋಗ್ಬಿಡ್ತಾರೋ ಗೊತ್ತೇ ಆಗಲ್ಲ. ಎಲ್ಲರೂ ಒಂದೊಂದು ದಿಕ್ಕು ಹೋಗ್ಬಿಟ್ಟಿರ್ತಾರೆ. ಫೋನ್ ಹಾಕಿದ್ರು ಇಲ್ಲಿದ್ದೀನಿ ಅಂತಾರೆ, ಬಟ್ ಎಲ್ಲಿದ್ದೀರೋ ಗೊತ್ತಿಲ್ಲ. ಬಟ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್, ಗುಡ್ ನೈಟ್.